ಇವತ್ತಿನಿಂದ ಸಂಸತ್ ಚಳಿಗಾಲದ ಅಧಿವೇಶನ. ಇಲ್ಲಿ ಯಾವ್ಯಾವ ಸಂಗತಿಗಳು ಬರ್ತವೆ ಈಗಾಗಲೇ ಪಟ್ಟಿ ಮಾಡಿ ಇಟ್ಕೊಂಡಿದ್ದಾರೆ ವಿಪಕ್ಷದವರು. ಸ್ಫೋಟದಿಂದ ಹಿಡಿದು ಬೇರೆ ಬೇರೆ ಸಂಗತಿಗಳ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಮಾಡಬೇಕು ಅಂತ. ಕೇಂದ್ರ ಸರ್ಕಾರ ಭದ್ರತಾ ವೈಫಲ್ಯವನ್ನು ತೋರಿದೆ. ಭದ್ರತಾ ವೈಫಲ್ಯದಿಂದಾಗಿ ದಿಲ್ಲಿನಲ್ಲಿ ಸ್ಫೋಟ ಆಯಿತು. ಇನ್ನು ಮತದಾರರ ಪಟ್ಟಿಯ ಪರಿಷ್ಕರಣೆ, ಇದರ ಬಗ್ಗೆನೂ ಕೂಡ ವಿಪಕ್ಷಗಳು ಹುಯಿಲೆಬ್ಬಿಸುವಂಥ ಸಾಧ್ಯತೆಗಳಿವೆ. SIR ಪ್ರಕ್ರಿಯೆ ನಡೀತಿರುವಂಥ ರೀತಿ, ಇದರ ಬಗ್ಗೆ ಪ್ರಶ್ನೆ ಕೇಳುವಂಥ ಸಾಧ್ಯತೆಗಳಿದೆ. ಇವತ್ತಿನಿಂದ ಸಂಸತ್ ಚಳಿಗಾಲದ ಅಧಿವೇಶನ. ಚಳಿಗಾಲದ ಅಧಿವೇಶನದಲ್ಲಿ ಯಾವ್ಯಾವ ಸಂಗತಿಗಳು ಬರ್ತಾ ಇವೆ, ಅದಕ್ಕೆ ಕೇಂದ್ರದ ನಾಯಕರು ಯಾವ ರೀತಿ ಉತ್ತರ ಕೊಡ್ತಾರೆ ನೋಡಬೇಕು. ಜೊತೆಗೇನೆಂದರೆ ಈ ಹಣಕಾಸಿನ ಸ್ಥಿತಿಗತಿಗಳು ಸರಿ ಇದೆ ಅನ್ನುವಂಥ ವರದಿ. ಇನ್ನು ಏಷ್ಯಾದಲ್ಲಿ ಅತ್ಯಂತ ಶಕ್ತಿಯುತ ರಾಷ್ಟ್ರಗಳಲ್ಲಿ ಭಾರತವೂ ಕೂಡ ಒಂದು, ಚೀನಾ ಬಿಟ್ಟರೆ ಅಂತ ವರದಿ ಬಂದಿರುವಂಥದ್ದು. ಇದೆಲ್ಲದೂ ಕೂಡ ಕೇಂದ್ರ ಸರ್ಕಾರದ ಕಾನ್ಫಿಡೆನ್ಸನ್ನು ಜಾಸ್ತಿ ಮಾಡಿದೆ. ಇವತ್ತಿನಿಂದ ಚಳಿಗಾಲದ ಅಧಿವೇಶನ. ಸಾಕಷ್ಟು ಪಟ್ಟಿಗಳನ್ನು ಇಟ್ಕೊಂಡೇ ರೆಡಿಯಾಗಿರುವಂಥದ್ದು ವಿಪಕ್ಷಗಳು ಒಂದು ಕಡೆಗೆ. ಇನ್ನೊಂದು ಕಡೆಗೆ ಏನೋ ಅಂದರೆ ಅದರಲ್ಲಿ ಬೇರೆ ಬೇರೆ ಸಂಗತಿಗಳಿವೆ. ಅದರಲ್ಲಿ ಏನು ಅಂದರೆ ಈ ಚುನಾವಣಾ ಆಯೋಗದ ರೀತಿ ನೀತಿಗಳು, ಜೊತೆಗೆ ದಿಲ್ಲಿಯ ಸ್ಫೋಟ, ಇದೆಲ್ಲದರ ಬಗ್ಗೆಯೂ ಕೂಡ. ಜೊತೆಗೇನು ಅಂದರೆ ಇಡೀ ಆಡಳಿತ ವ್ಯವಸ್ಥೆ ಕುಸಿದೋಗಿದ್ದರಿಂದ ಈ ರೀತಿಯ ಘಟನೆಗಳಾಯಿತು ಅಂತ ವಿಪಕ್ಷದವರು ಆರೋಪಿಸುವಂಥ ಎಲ್ಲ ಸಾಧ್ಯತೆಗಳಿವೆ. ಅದಕ್ಕೆ ಈಗ ಆಡಳಿತ ಪಕ್ಷವೂ ಕೂಡ ಸಜ್ಜಾಗಿರುವಂಥದ್ದು ಏನು ನಡೆಯುತ್ತೆ ಅಂತ. ಮತ್ತು ಅವ್ರನ್ನ ಸಂಪರ್ಕ ಮಾಡೋದು ಪ್ರಯತ್ನ ಮಾಡ್ತೀವಿ. ತಾಂತ್ರಿಕ ಕಾರಣಗಳಿಂದಾಗಿ ಅವರ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಇವತ್ತಿನಿಂದ ಚಳಿಗಾಲದ ಅಧಿವೇಶನ. ಹೇಗಾದರೂ ಮಾಡಿ ಕೇಂದ್ರ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಕ್ಕಿಸಬೇಕು ಅಂತ ವಿಪಕ್ಷಗಳಿಗೆ ಯಾವ ರೀತಿ ಉತ್ತರ ಕೊಡಬೇಕು ಅಂತ ಸಿದ್ಧವಾಗಿರುವಂಥ ಕೇಂದ್ರ ಸರ್ಕಾರ. ನೋಡಬೇಕೇನಾಗುತ್ತೆ ಅನ್ನುವಂಥದ್ದು.